ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಅಬಾಕಸ್ ಗಾಲಾ 2025 ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಬೃಂದಾವನ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಭಾಗಿಯಾಗುವ ಮೂಲಕ ಮೆರುಗು ಹೆಚ್ಚಿಸಿದರು. ಮಕ್ಕಳ ಮೆದುಳಿನ ಆರೋಗ್ಯ ಮತ್ತು ಮಾನಸಿಕ ಅಂಕಗಣಿತದಲ್ಲಿ ಪ್ರಮುಖ ಸಂಸ್ಥೆಯಾದ ಮಾಸ್ಟರ್ ಮೈಂಡ್ ಅಬಾಕಸ್ ಆಯೋಜಿಸಿದ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ನೂರಾರು ಮಕ್ಕಳು ಬಂದು ಭಾಗವಹಿಸಿದ್ರು. ಕಠಿಣ ಅಬಾಕಸ್ ತರಬೇತಿಯ ಮೂಲಕ ವಿದ್ಯಾರ್ಥಿಗಳು ಅಭಿವೃದ್ಧಿಪಡಿಸಿದ ಅಸಾಧಾರಣ ಮಾನಸಿಕ ಚುರುಕುತನ, ವೇಗ, ಲೆಕ್ಕಾಚಾರ ಮತ್ತು ಏಕಾಗ್ರತೆಯ ಕೌಶಲ್ಯಗಳ ಪ್ರದರ್ಶನಕ್ಕೆ ಕಾರ್ಯಕ್ರಮ ಸಾಕ್ಷಿಯಾಯಿತು. ಪ್ರತಿ ಹಂತದ ವಿಜೇತರಿಗೆ ಟ್ರೋಫಿಗಳು, ಪದಕಗಳು, ವಿಜೇತ ಪ್ರಮಾಣ ಪತ್ರಗಳನ್ನು ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಮಕ್ಕಳ ಟ್ಯಾಲೆಂಟ್ ಗುರುತಿಸಿ ಕೂಡ ಪ್ರಮಾಣ ಪತ್ರ ವಿತರಣೆ ಮಾಡಲಾಯಿತು. ಈ ವೇದಿಕೆಯು ಮಕ್ಕಳ ಪ್ರತಿಭೆಯನ್ನ ಹೊರತರುವುದಲ್ಲದೆ ಆರೋಗ್ಯಕರ ಸ್ಪರ್ಧೆ, ಆತ್ಮವಿಶ್ವಾಸ ಮತ್ತು ಶಿಸ್ತಿನ ಪ್ರಜ್ಞೆಯನ್ನ ಬೆಳೆಸುತ್ತದೆ ಅಂತ ಸಂಘಟಕರು ಹೇಳಿದರು. Hello, we are from Mastermind. I am from the head office Indore, Mastermind Tutorials Private Limited. We are a company based out of Indore, and this is a competition of abacus between different students of Karnataka. It is a state level competition, and we have organized it in Bangalore and guidance of Satish sir, our DMF from Karnataka. And today around 250 students participated in this competition. It was a multiple choice competition, and I would like ma'am and sir to tell something about this. ಕರ್ನಾಟಕ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಇದು ಇಯರ್ಲಿ ಮಂತ್ಸ್ ಆಗುತ್ತೆ. ಮಾಸ್ಟರ್ ಮೈಂಡ್ ಅಬಾಕಸ್ ಕಡೆಯಿಂದ ಈ ಕಾಂಪಿಟೇಷನ್ ಅಬಾಕಸ್ ಎಲ್ಲ ಕಡೆನೂ ನಡೀತಾ ಇದೆ. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಮಾಸ್ಟರ್ ಮೈಂಡ್ ಅಂಡ್ ಅದರ್ ಕಾಂಪಿಟೇಟರ್ಸ್ ಮೀನ್ಸ್ ಇಟ್ ಇಸ್ ಆಪ್ಷನ್ ಬೇಸ್ಡ್ ಟೈಪ್. ಆಪ್ಷನ್ ಟೇಕಿಂಗ್ ಇರೋದ್ರಿಂದ ನೀಟ್, CET ಮತ್ತೆ JEE ಇಂಡೈರೆಕ್ಟ್ ಆಗಿ ಮಗುನ ಇವಾಗ್ಲಿಂದಾನೇ ಪ್ರಿಪೇರ್ ಆಗ್ತಾ ಇರುತ್ತೆ ಫಾರ್ ದಟ್ ಆಪ್ಷನ್ ಅಂಡ್ ಸ್ಪೀಡ್ ಆಲ್ಸೋ. ಪೇರೆಂಟ್ಸ್ ಅಲ್ಲಿ ಒಂದು ಕ್ವಶನ್ ಇರುತ್ತೆ, ಅಬಾಕಸ್ ಸೇರಿಸಿದ್ರೆ ಟೈಮ್ ಸಿಗೋದಿಲ್ಲ ಮಕ್ಕಳಿಗೆ ಓದೋದಕ್ಕೆ, ಬರೆಯೋದಕ್ಕೆ, ಸ್ಕೂಲ್ ಪೋರ್ಷನ್ಸ್ಗೆ ಅಂತ. ಅದನ್ನ ಹೇಗ್ ಮಾನಿಟರ್ ಆಗ್ತಾರೆ ಅಂದ್ರೆ ಸ್ಕೂಲ್ ಪೋರ್ಷನ್ಸ್ಗೆ ಅವರು ಬ್ರೈನ್ ಡೆವಲಪ್ಮೆಂಟ್ ಯಾವ ರೀತಿ ಆಗುತ್ತೆ ಅಂದ್ರೆ ವಿತಿನ್ ಎ ಹವರ್ ದೇ ಕ್ಯಾನ್ ಕಂಪ್ಲೀಟ್. ಆಸ್ ಅ ಪೇರೆಂಟ್ ಫಸ್ಟ್ ಐ ಎಕ್ಸ್ಪೀರಿಯನ್ಸ್ ಇಟ್ ದಟ್. ಸೊ ದೇ ನೀಡ್ ಲೆಸ್ ಟೈಮ್ ಟು ಸ್ಟಡಿ ಆಲ್ಸೋ. ದೇರ್ ಬ್ರೈನ್ ಡೆವಲಪ್ಮೆಂಟ್ ಇಸ್ ಮೋರ್. ಸೊ ಥ್ಯಾಂಕ್ ಯು. It's not only for the brain development, I would say it's going to be improve the concentration, it's going to improve their memory, it is going to improve their, I would say, listening skill as well. So as Abhirama mentioned, so now state level competitions every year that is happening. So basically for all Karnataka centers in the Makku. So ಅಲ್ಲಿ advantage ಏನಿದೆ ಅವ್ರಿಗೆ ಅಂದರೆ, so basically this is something for them to give a stage for the future competitions. So this is a stage level so that they can learn, they can get rid of all the nervousness and all, for they to compete on the NEET exam or IIT exam. So that was our main intention. And also Shweta has mentioned, so multiple choice question is going to be super helpful for the future competitive exams. Thank you. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.